ಏನು ಡಾಲರ್ ರೇಟ್ ಜಾಸ್ತಿ ಆಗ್ತಿದ್ದಂಗೆ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತಾ ಇದೆ? ಸೀಸನಲ್ಲಿ ಈಗ ಅಂತ ಗೋಲ್ಡ್ ತುಂಬಾ ಮುಖ್ಯ ಆಗಿದೆ. ಹೌದು, ಅಂದರೆ ತುಂಬ ಅಂದರೆ ಪೂರಾ ಸ್ಟಾಕ್ ಮಾರ್ಕೆಟ್ ಎಲ್ಲ ವೊಲೆಟೈಲ್ ಇದೆ ಇವಾಗ. ಬರೀ ಸಿಲ್ವರ್ ಅಷ್ಟೇ ಅಲ್ಲ, ಗೋಲ್ಡ್ ಸಹ ವೊಲೆಟೈಲ್ ಆಗಿದೆ. ಸ್ಟಾಕ್ ಮಾರ್ಕೆಟ್ ತುಂಬ ಕಡಿಮೆ ಬೀಳ್ತಾ ಇದೆ. ಯಾರು ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರು ಅದನ್ನೆಲ್ಲ ಕಟ್ಟಾಗಿ ಹೋಗಿದೆ. ಕೆಲವೊಬ್ಬರು ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡಿರ್ತಾರೆ, ಅಂದರೆ ಇರೋದೆಲ್ಲ ದುಡ್ಡು ಹಾಕ್ಬಿಟ್ಟಿರ್ತಾರೆ ಏನೋ ಒಂದು ಪ್ರಾಫಿಟ್ ಬರುತ್ತೆ ಅಂತ, ಅವ್ರಿಗೆಲ್ಲ ಲಾಕ್ ಆಗಿಬಿಡುತ್ತೆ ದುಡ್ಡು. ಸೊ ಇಟ್ಸ್ ಗೆಟಿಂಗ್ ಡಿಫಿಕಲ್ಟ್ ಫಾರ್ ದೆಮ್. ಮೆಟಲ್ಸಿಗೆ ಇವತ್ತಿರೋ ಬೆಲೆ ನಾಳೆ ಹೌದು ಹೌದು, ಅದಂತೂ ಇಶ್ಯೂ ಇದ್ದೇ ಇದೆ. ಇನ್ನು ಲೈಕ್ ಈಗ ಮೋಸ್ಟ್ ನನಗೆ ಎಜುಕೇಷನ್ ಪಾರ್ಟ್ ಬಂದಾಗ ಈಗ ಮಾಡರ್ನ್ ಎಜುಕೇಷನ್ಗೂ ನಾವು ಮುಂಚಿನ ಏನು ಹಳೆ ಎಜುಕೇಷನ್ಗೂ ಏನಾದರೂ ಡಿಫ್ರೆನ್ಸ್ ಅನ್ಸುತ್ತಾ ನಿಮ್ಮ ಪ್ರಕಾರ? ಎಜುಕೇಷನ್ ಸಿಸ್ಟಮಲ್ಲಿ ತುಂಬ ಡ್ರಾಸ್ಟಿಕ್ಲಿ ಡಿಫ್ರೆನ್ಸ್ ಇದೆ. ಮುಂಚೆ ನಾವೆಲ್ಲ ಮೋರ್ ಆಫ್ ಸ್ಟಡಿ ಮಾಡ್ತಿದ್ವಿ, ಏನೋ ಒಂದು ಕೊಟ್ಟಿರ್ತಿದ್ರು ಅದು ಬರಿತಿದ್ವಿ. ಇವಾಗ ಪ್ರಾಕ್ಟಿಕಲ್ ನಾಲೆಜಿಗೆ ಜಾಸ್ತಿ ವ್ಯಾಲ್ಯೂ ಇದೆ. ನಾನು ಬಂದುಬಿಟ್ಟು ಇಂಜಿನಿಯರಿಂಗ್ ಫೀಲ್ಡಲ್ಲಿ, ಇವಾಗ ನಮ್ಮ ಫೀಲ್ಡಲ್ಲೇ ತುಂಬ ಡಿಫ್ರೆನ್ಸಸ್ ಬಂದುಬಿಟ್ಟಿದೆ. ಇವಾಗ AI ಅಂತ ಬಂದಿದೆ, ಎಲ್ಲ ಲಾಟ್ ಆಫ್ ಡಿಫ್ರೆನ್ಸಸ್ ಕಮ್ ಡೆಫಿನೆಟ್ಲಿ. ಹೌದೌದು ಹೌದು, ಇನ್ನೂ ಚೇಂಜ್ ಆಗಬೇಕು. ದೇರ್ ಈಸ್ ಲಾಟ್ ಆಫ್ ರೂಮ್ ಟು ಗೆಟ್ ಚೇಂಜ್ ಆಗಬೇಕು. ಬಟ್ ದಿ ವಾರ್ ಸಾರ್ಟ್ ಆಫ್ ಥಿಂಗ್ಸ್, ವಾರ್ ಆಯಿತು ಅಥವಾ ಪೊಲಿಟಿಕಲ್ ಏನಿದು ಕ್ವೆರೀಸ್ ಇದೆ ಅಲ್ಲ, ಇದರಿಂದ ನಾವು ಹಿಂದೆ ಹೋಗ್ತಾ ಇದ್ದೀವಿ. ನಾವೇನು ಮುಂದೆ ಹೋಗ್ತಿದ್ವಲ್ವಾ, ಇವಾಗ ದೇ ಹ್ಯಾವ್ ಟೇಕನ್ ಅಸ್ ಬ್ಯಾಕ್. ಹೌದು ಹೌದು, ಇದರಿಂದ ತುಂಬ ಇಶ್ಯೂ ಆಗ್ತಾ ಇದೆ. ಥ್ಯಾಂಕ್ ಯು. ನೋಡ್ತಾ ಇದ್ದೀರಾ, ಇದೆಲ್ಲ ಯುದ್ಧ ಎಲ್ಲ ಆಗ್ತಿದ್ದಂಗೆ ಚಿನ್ನದ ರೇಟು ಸಹ ತುಂಬ ಜಾಸ್ತಿ ಆಗ್ತದೆ, ಚಿನ್ನದ ರೇಟ್ ಅಲ್ಲವ. ಸೊ ಇದೇನಾದ್ರು ಹೊರತ ಕೊಡ್ತಾ ಇದೆ ಅನಿಸ್ತಾ ಇದೆಯಾ? ಮತ್ತೆ ಹೆಣ್ಮಕ್ಳು ಇದ್ದಾರೆಲ್ಲ ಮದುವೆ ಮಾಡೋದೆಲ್ಲ ಕಷ್ಟ ಅಲ್ವಾ ಇವಾಗ? ಮೇನ್ ಅದೇ ಇದ್ದಿದ್ದಲ್ಲ, ಬಂಗಾರ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಕಡಿಮೆ ಆಗಬೇಕು ಅಂತ, ಕಡಿಮೆ ಮಾಡಬೇಕು ಅಂತ. ಥ್ಯಾಂಕ್ಸ್. ಇನ್ನೊಂದು ಎಲ್ಲ ಹುಡುಗರೆಲ್ಲ ಆಲ್ರೆಡಿ ಎದ್ದೆದ್ದು ಹೋಗ್ತಾ ಇದ್ದಾರೆ. ತಮ್ಮ ಏನಿಲ್ಲ, ಒಂದೇ ಕ್ವಶನ್ ಅಷ್ಟೇ. ಸೊ ಈಗ ನೋಡ್ತಾ ಇದ್ದೀರಾ, ಇದೆಲ್ಲ ಎಜುಕೇಷನ್ನಿಗೂ ಈಗ ನಾವೆಲ್ಲ ಕಲಿಬೇಕಾದ್ರೆ ಸೀದಾ ನಾವು 1ನೇ ಕ್ಲಾಸಿಗೆ ಹೋಗಿದ್ವಿ. ಸೊ ಈಗಿನ ಎಜುಕೇಷನ್ಗೆ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಈಗ ಆ ಥರ ಏನಿಲ್ಲ, ಹಾಗೇನೂ ಕಾಣಿಸ್ತಾ ಇಲ್ಲ, ನಾರ್ಮಲ್ ಆಗೇ ಇದೆ. ಈಗ LKG ಹೇಳಿ ಇಂಗ್ಲೀಷ್ ಮೀಡಿಯಮ್ಮು ಅದಕ್ಕೆ ಹೋಗ್ತಿದ್ದಾರೆ ಅಷ್ಟೇ. ಫುಲ್ ಮೋಸ್ಟ್ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾರೆ. ಇನ್ನು ನೋಡ್ತಾ ಇದ್ದೀರಾ, ಮೋಸ್ಟ್ ಈಗ IT ಕಲಿತಾ ಇರೋರಿಗೆಲ್ಲ ಈಗ ಲೇ ಆಫ್ ಆಗ್ತಾ ಇದ್ದಾರೆ, ಕೆಲಸದಿಂದ ತೆಗಿತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವಾಗ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಕೆಲಸ ಎಲ್ಲ ಇರುತ್ತೆ ಅನ್ಸುತ್ತಾ? ಬರೀ AI ಅದ್ರ ಬಟನ್ನ ಮಾಡ್ತದೆ, ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಕೆಲಸ ಸಿಗೋದು ಕಷ್ಟ ಆಗ್ತದೆ ಅಂತ ಹೇಳಿ ಕೇಳೋಣ. ಸೊ ಅಲ್ಲೊಂದಿಷ್ಟು ಹುಡುಗರ ಹತ್ರ ಕೇಳೋಣ, ಪೆಟ್ರೋಲಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಂತ. ಏನೂ ಕ್ವಶನ್ ಕೇಳಲ್ಲ, ಎಂಥದ್ದು ಕೇಳೋದಿಲ್ಲ. ತಮ್ಮ ನೀನಿದ್ದೆ ಅಲ್ಲ, ನೀನು ಒಂದು ಕ್ವಶನ್ ಹೇಳು ತಮ್ಮ. ಎವ್ರಿ ಟೈಮ್ ನಾನೇ ಸಿಗಾಕೋತೀನಿ ಬ್ರೋ ಅಂತ ಹೇಳ್ಕೊತಿದ್ದೆ ನಾನು. ತಮ್ಮ ನೋಡ್ತಾ ಇದ್ದೀರಾ, ಅದು ಕಾಪಿ ರೇಟ್ ಬರ್ತದೆ ನನಗೆ. ಹಾಯ್, ಸಮಸ್ಯೆ ಆಗ್ತದೆ. ಸೊ ಅದು ಬಿಟ್ಟು ಸರ್ ಏನಾದರೂ ಮತ್ತೆ ಅದೇನಿಲ್ಲ, ಹೆಣ್ಮಕ್ಳೆಲ್ಲ ಈಗ ಅಡವಿಗೆ ಹೊಂಟಾರಲ್ರಿ ಕಟ್ಟಿಗೆ ತರಕ್ಕೆ. ಕಟ್ಟಿಗೆ ತರಬೇಕಲ್ರಿ ಈಗ ಸೀದಾ ಕಟ್ಟಿಗೆ ಒಳಗೆ ಹೋಗ್ಬೇಕಾಗತ್ತೆ. ಹೌದು ಹೌದು. ಸೊ ಮತ್ತೆ ಹಳೆ ಸಂಸ್ಕೃತಿಗೆ ವಾಪಸ್ ಬರ್ತಾ ಮತ್ತೆ ಹಂಗೆ ಬರ್ತಾ ಇದ್ರಿ ಜನ. ಏನಾದರೂ ಇನ್ನು ನೋಡ್ತಾ ಇದ್ರ, ಜನಸಂಖ್ಯೆ ಆಗಿರ್ಬೋದು, ದುಡ್ಡಿಂದಾಗಿರ್ಬೋದು, ಡಾಲರ್ ರೇಟ್ ಜಾಸ್ತಿ ಆಗ್ತದೆ, ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ? ಅದು ಮತ್ತೆ ಇಳಿಬೋದು ರೀ, ಅದು ಬಂಗಾರದ ರೇಟ್ ಎಲ್ಲ ಇಳಿ ಆಗತ್ತಲ್ರಿ. ಬಂಗಾರದ ರೇಟ್ ಮಾತ್ರ ಇಳಿಯೋದಿಲ್ಲ ಅಂತ ಹೇಳ್ತೀರಾ? ಸೊ ಅಂದರೆ ಇಳಿಯೋದು ಕಷ್ಟ ಇದೆ, ಅಷ್ಟು ತುಟ್ಟಿ ಆಗ್ಬಿಟ್ಟಿದೆ ಅಂತ ಅಲ್ವಾ? ಥ್ಯಾಂಕ್ ಯು ಸರ್. ನೋಡ್ತಾ ಇದ್ದೀರಾ, ಮೋಸ್ಟ್ ಎಲ್ಲರಿಗೂ ಅದೇ ಹೇಳೋದು, ಬಂಗಾರದ ರೇಟ್ ಮಾತ್ರ ಇಳಿಯೋದು ಯಾವಾಗೇನೋ. ಬಟ್ ಈಗಂತೂ ಏನು ಸದ್ಯದ ಪರಿಸ್ಥಿತಿಲಿ ಬಂಗಾರ ಅಂತ ತೊಗೊಳಕ್ಕಾಗಲ್ಲ. ಇನ್ನೊಂದಿಷ್ಟು ಜನದ ಹತ್ರ ಮಾತಾಡೋಣ. ಸರ್, ಇನ್ನು ನೀವು ನೋಡ್ತಾ ಇದ್ದೀರಾ, ಸೊ ಡಾಲರ್ ರೇಟ್ ಜಾಸ್ತಿ ಆಗ್ತಿದ್ದಂಗೆ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗ್ತದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಮ್ಮಿ ಆಗ್ಬೋದು ಅನ್ಸತ್ತಾ? ಸ್ವಲ್ಪ ಕಡಿಮೆ ಮಾಡ್ತಾರೆ, ಮತ್ತು ಪುನಃ ಅದಕ್ಕಿಂತ ಜಾಸ್ತಿನೇ ಮಾಡ್ತಾರೆ. ಮತ್ತೆ ಅದಕ್ಕಿಂತ ಜಾಸ್ತಿನೇ ಮಾಡ್ತಾರೆ. ಒಂದು ದಿನದ ಮಟ್ಟಿಗೆ ಎಲ್ಲ 1,20,000 ಬರ್ತಾರೆ, ಮತ್ತೆ ವಾಪಸ್ ಏರ್ತಾರೆ. ಸೊ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮ್ಯಾಮ್? ಅಂದರೆ ಅದು ಶೋಕೆ ಇದ್ದವರಿಗೆ ಅದರ ಅವಶ್ಯಕತೆ ಜಾಸ್ತಿ ಇರ್ತದೆ. ಇವಾಗ ಮದುವೆ ಅಂತೆಲ್ಲ ಸೀಸನಲ್ಲಿ ಕಷ್ಟ. ಥ್ಯಾಂಕ್ ಯು. ಇನ್ನು ನೋಡ್ತಾ ಇದ್ರ, ಈಗ ಡಾಲರ್ ರೇಟ್ ಎಲ್ಲ ಜಾಸ್ತಿ ಆಗ್ತಿರೋದಕ್ಕೆ ಗೋಲ್ಡ್ ರೇಟು ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ಗೋಲ್ಡ್ ರೇಟು ಮೋದಿ ಅಜ್ಜರು ಇಳಿಸ್ತಾರ ಹೇಳಿ ಒಂದು ಅವ್ರ ಮೇಲೆ ನಂಬಿಕೆ ಇಳಿಸ್ತೇನೆ ಅಂತ ಇದ್ರಂತೆ. ಇಳಿಸ್ತಾರ ಗೊತ್ತಿಲ್ಲ. ಸೊ ಇಳಿಸಿದ್ರಂತೂ ಖುಷಿ, ಇಳಿಸಿದ್ರಂತೂ ಖುಷಿ. ಸ್ತ್ರೀಯರಿಗೆ ಎಲ್ಲರಿಗೂ ಖುಷಿನೇ ಅಲ್ವಾ? ಎಲ್ಲ ಹೆಣ್ಮಕ್ಳಿಗೂ ಖುಷಿ. ಎಲ್ಲ
ಗೋಲ್ಡ್ ರೇಟ್ ಇಡ್ಸಂದ್ರೆ ಮೋದಿ ಅಜ್ಜಿಗೆ ಒಂದು ನಮಸ್ಕಾರ ಹಾಕೋದೆ. ನಮಸ್ಕಾರ. ಸೊ ಗೋಲ್ಡ್ ರೇಟ್ ಇಳಿಸಿದ್ರೆ ಮೋದಿ ಅಜ್ಜಂಗೆ ಒಂದು ನಮಸ್ಕಾರ. ಸೊ ನೋಡಿದ್ರ ಮೇನು ಗೋಲ್ಡ್ ರೇಟು ಮತ್ತೊಂದು ಗ್ಯಾಸ್. ಸೊ ಮತ್ತೆ ಯಾರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಈಗಿನ ಎಜುಕೇಷನ್ ಸಿಸ್ಟಮ್ ಎಲ್ಲ ನೋಡ್ತಾ ಇರ್ತೀವಿ ಸರ್. ನಾವು ಅವಾಗ ಕಲಿಬೇಕಾದ್ರೆ ಬೇರೆ ಥರ ಇತ್ತು, ಈಗಿನ ಜನ್ರೇಷನ್ ಬೇರೆ ಅನಿಸ್ತಾ ಇದೆ. ಹೌದು. ಸೊ ಇದ್ರ ಬಗ್ಗೆ ನೀವು ಅಭಿಪ್ರಾಯ ಸರ್? ಅಭಿಪ್ರಾಯ ಏನಂದರೆ ಅವಾಗ ಏನೂ ಇಲ್ಲ, ಒಂದು ಪಟ್ಟಿ ಒಂದು ಪುಸ್ತಕದಲ್ಲೆಲ್ಲ ಮುಗಿದೋಗಿರೋದು. ಇವಾಗ ಇಷ್ಟು ದೊಡ್ಡ ಹೊರೆ ಇದೆ. ಹಾಂ, ಮಕ್ಕಳಕ್ಕಿಂತ ಬ್ಯಾಗೇ ದೊಡ್ಡದಿದೆ. ಹೌದು ಹಾಗೆ. ಹೌದು, ಇವಾಗ ಬರ್ತಾರಲ್ಲ ಶಾಲೆಯಿಂದ ಹೋಗ್ಲಿಕ್ಕಾಗಲ್ಲ ಅವ್ರು, ಅಷ್ಟು ದೊಡ್ಡ ಬ್ಯಾಗ್ ಹೊತ್ಕೊಂಡು ಬರ್ತಾರೆ ಅಲ್ಲಿ ಒಳಗಡೆ ಹೋಗಿ. ಹಾಗೆ ಹೌದು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಹಾಗೂ ಗೋಲ್ಡ್ ರೇಟ್ ಅಂತೂ ವಿಪರೀತ ಆಗಿದೆ. ಸೊ ನಿಮ್ಗೆ ಏನು ಅನ್ಸುತ್ತೆ, ಗೋಲ್ಡ್ ರೇಟ್ ಕಮ್ಮಿ ಆಗುತ್ತಾ ಇಲ್ವಾ ಸರ್? ಗೋಲ್ಡ್ ರೇಟು ಜಾಸ್ತಿ ಆಗ್ತಾನೆ ಬಂತು, ಆಗಿದ್ದು ವಾಪಸ್ ಡೌನ್ ಆಗಲಿಲ್ಲ. ಸಾಮಾನ್ಯ ಜನತೆ ತಗೊಳ್ಳೋಂಥ ಪರಿಸ್ಥಿತಿ ಇಲ್ಲ ಈಗ. ಇವಾಗ ಒಂದು ಪಾಪ ಒಂದು ಮದುವೆ ಮಾಡೋಕಂದ್ರೆ ಹೆಣ್ಮಕ್ಳು ತಂದೆ ತಾಯಿ ಎಷ್ಟು ಕಷ್ಟಪಡಬೇಕು. ಹಾಂ, ಒಂದು ಕಮ್ಮಿ ಅಂದರೂ ಎಂಥ ಬಡವರು ಇದ್ರು ಅಂದರೂ ಒಂದು ತೊಲೆ ಆದರೂ ಹಾಕ್ಬೇಕು ಅವರಿಗೆ. ಹಾಂ, ಅವರೆಲ್ಲ ಕೂಲಿನಲ್ಲಿ ಮಾಡಿ ಹೆಣ್ಮಕ್ಳಿಗೆ ಗೂಡೋದು ಹಾಕ್ಬೇಕಂದ್ರೆ ತುಂಬ ಕಷ್ಟ ಪಾಪ ಜನರಿಗೆ. ಕಮ್ಮಿ ಎಂಥ ಬಡವರಾದ್ರೂ ಒಂದು ತೊಲೆ ಆದರೂ ತಗೋಬೇಕು ಅವರು. ಹಾಂ, ಫಸ್ಟ್ ಕಷ್ಟ. ಮೇನ್ ಹೊಡಿತಾ ಬೀಳ್ತಿರೋದು ಮೇನ್ ಬಡವರಿಗೆ ಅಂತ ಹೇಳಿ ಎಲ್ಲದೂ ಪ್ರಾಬ್ಲಮ್ ಆಗ್ತಿರೋದು ಅಲ್ಲ ಸರ್. ಇನ್ನು